ನಾಳೆ ನಾನ್ ಸ್ಟಾಪ್ ಟಿವಿನ ನ್ಯೂಸ್ ಓಡ್ತಾನೆ ಇರುತ್ತೆ. ಇವತ್ತು ಏನಂತಾನೆ ಗೊತ್ತಿಲ್ವಾ. ಇಲ್ಲಿ ಸೋತ್ರು ಮುಂದೆ ಒಂದಿನ ಗೆಲ್ತೀಯ, ಅದಂತೂ ಕನ್ಫರ್ಮ್. ಅದೇನ್ ಗೊತ್ತಾ, ಟೆನ್ಷನ್ ಕೊಡೋದ್ರಲ್ಲಿ ಒಂಥರ ಮಜಾ ಇದೆ. ಮೊಬೈಲ್ ಎಲ್ಲ ಬೇಡ, ಲ್ಯಾಪ್ಟಾಪ್ ಅಲ್ಲೇ ಮಾಡಬೇಕು. ಎಷ್ಟೊತ್ತಾಗ್ಲಿ ಲ್ಯಾಪ್ಟಾಪ್ ಬೇಕು. ಕನ್ಫರ್ಮ್ 30ನ ಇಲ್ವಾ ಗೊತ್ತೇ ಆಯ್ತಿಲ್ಲ ಅವ್ರಿಗೆ. ಬಾಳ ಇದೆ ಏನ್ರಿ ಪಕ್ಕನಾ? ಈ ಕನ್ಫರ್ಮ್ ICSE ರಿಸಲ್ಟ್ 2026 ಡೇಟ್ ಅಂಡ್ ಟೈಮಿಂಗ್ಸ್ April 30, 2020. ಡಿಕ್ಲೇರ್ಡ್ ಆಗ್ಬಿಡೈತೆ. ಓಕೆ ಗೈಸ್, ಮನೆಗೆ ಹೋಗ್ತಾನೆ. ಭಯ ಐತೈತಂತೆ ಮನೆಗೆ ಹೋಗಕ್ಕೆ. ಬೈತಾರೆ ಅಂದ್ಬಿಟ್ಟು ನಾಳೆ ನಾನ್ ಸ್ಟಾಪ್ ಟಿವಿನ ನ್ಯೂಸ್ ಓಡ್ತಾನೆ ಇರುತ್ತೆ. ಯಾವಾಗ ಏನಾದ್ರು ಟಿವಿ ನೀವು ಲೈವ್ ಹೋಗ್ತಾನೆ ಇರುತ್ತೆ. ಯಾವಾಗಾದ್ರೂ ರಿಸಲ್ಟ್ ಫುಲ್ ಡಿಕ್ಲೇರ್ ಆಗೈತೆ ಅಂತ ಬಂದ ತಕ್ಷಣ ಅವಾಗ ನೀನ್ ಎಳ್ಕೊಂಬಂದ್ ಕೂರ್ಸದ್ ನಿನ್ನ. ಅಂಕಲ್ ಇರ್ತೀರಾ ನೀವು ನಾಳೆ? ಅಂಕಲ್ ಇದ್ರೆ ನಾನು ಇರ್ತೀನಿ, ಇಲ್ಲ ಇರಲ್ಲ. ಹೂವನಪ್ಪ ಆಯ್ತು. ಹೂವನಪ್ಪ ಇಲ್ಲ, ನಾನು ಅಂಕಲ್ ಇದ್ರೆ ಇಲ್ಲಿ ಬಂದು ಹೂವನಪ್ಪ ಬರ್ತೀನಿ, ಅರ್ಧ ಗಂಟೆ ಅನ್ನಪ್ಪ. ಅಷ್ಟೇ ಬರ್ತಾರ ಬಿಡಿ. ಅಷ್ಟೇ ಟಿವಿನ ನ್ಯೂಸ್ ಫುಲ್ ಓಡಿಸ್ತಾ ಇರ್ತೀನಿ. ಗೈಸ್ ಇಲ್ಲ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡ್ಬಿಡ್ತೀನಿ ನಾನ್ ಸ್ಟಾಪ್. ಅವ್ನು ಏನ್ ಮಾಡ್ತಾರೆ ಏನ್ ಬೈತಾರೆ ಎಲ್ಲ ನಾನ್ ಸ್ಟಾಪ್ ಕೇಳಿಸ್ಕೊಂಡು. ದಿ ನೆಕ್ಸ್ಟ್ ಡೇ ಗೈಸ್, ಬೆಳಗ್ಗೆನೆ ಅಂಕಲ್ ಬಂದು ಹೆಂಗೆ ಏನು ಎತ್ತ ಓಪನ್ ಮಾಡೋದು ಅಂತ ಎಲ್ಲ ನನಗೆ ಹೇಳ್ಕೊಡ್ತಾವ್ರೆ. ಅಂಕಲ್ಗೆ ಇವಾಗ ಟೈಮ್ ಎಷ್ಟು ಗೊತ್ತಾ? ಇಲ್ಲಿ ನೋಡಿ 9 ಗಂಟೆಗೆ ಅಂಕಲ್ ಬಂದಿರೋದು. ಅಂಕಲ್ 11 ಗಂಟೆಗೆ ಬನ್ನಿ. 11 ಗಂಟೆ ಕರೀತಾ ಇದ್ದೀನಿ. ಇವತ್ತು 11 ಗಂಟೆಗೆ ಓಪನ್ಸ್ ಕಾಯ್ತಾ ಇರ್ತೀನಿ ನಿಮ್ಗೆ, ಮಿಸ್ ಮಾಡಂಗಿಲ್ಲ. ಓಕೆ. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ರಿಸಲ್ಟ್ ಗೆ ನಿಮ್ಮೆಲ್ರಿಗೂ ಸ್ವಾಗತ. ಮಧು ಗುಡ್ ಮಾರ್ನಿಂಗ್. ನಿಮ್ 2ನೇ ಮಗ ಚಿರು ಇವತ್ತು ರಿಸಲ್ಟ್. ಗೈಸ್ ಯಾರಿಗೆ ಖುಷಿ ಆಗುತ್ತೋ ಇಲ್ಲೋ, ಚಿರು ನೀಟಾಗಿ ಪಾಸ್ ಆಗ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ಬಿಟ್ರೆ ನಮ್ಮ ಅಮ್ಮ ಅಂತೂ ಫುಲ್ ಖುಷಿ. ನನ್ ಖುಷಿ ಆಗಲ್ವಾ? ನಾನು ಓದೋ ಮಕ್ಕಳಿಗೆ ಯಾವತ್ತೂ ಏನು ಅನ್ನಲ್ಲ. ಅವ್ರು ಚೆನ್ನಾಗಿ ಓದ್ಬೇಕು, ಮಾರ್ಕ್ಸ್ ತೆಗಿಬೇಕು. ಓದೋ ವಿಚಾರದಲ್ಲಿ ಮಾತ್ರ ಎತ್ತಿದ ಕೈ. ಚಿರು ಏನ್ ಮಾಡ್ತಾನೆ ಅದನ್ನ ಫಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಏನ್ ಮಾಡ್ತಾನೆ? ಗುಡ್ ಮಾರ್ನಿಂಗ್ ನಮಸ್ತೆ. ಎಲ್ಲಿ ಅಣ್ಣ? ಓ ನೆಮ್ಮದಿಯಿಂದ ಮಲ್ಗವನೆ ಅಣ್ಣ. ಹಲೋ ಗುಡ್ ಮಾರ್ನಿಂಗ್. ಏನ್ ರೆಡಿ ಆಗಿದ್ಯಾ? ಯಾಕೆ ನೀನಿರಲ್ವಾ? ನೋಡಲ್ವಾ ನೀನು? ಕರ್ಕೊಂಡೋಗಿದ್ದೀರಾ? ಓ ಟೆಂಪಲ್ಗೆ ಹೋಗ್ತಾ ಇದ್ದೀರಲ್ಲ? ಓಕೆ. ಆಹಾ ಓಹೋ, ಇವತ್ತು ಏನಂತಾನೆ ಗೊತ್ತಿಲ್ವಾ? ಏನ್ ಇವತ್ತು ಹಿಂಗ್ ಮಲ್ಕೊಂಡ್ಬಿಟ್ರೆ ಹಿಂಗೆ? ಇವತ್ತು ಎಷ್ಟು ಇಂಪಾರ್ಟೆಂಟ್ ದಿನ. ಈ ತರ ನೆಮ್ಮದಿಯಿಂದ ಮಲಗಿರೋದಾ ಸಾರ್? ಇವತ್ತು ಯಾವ ವಾರ ಹೇಳಿ? ಲೋ ನಿಮ್ಮಪ್ಪ ಇಮೇಜ್ ತೋರಿಸಿದ್ರು, ನಿಮ್ ಮಿಸ್ ಸ್ಕೂಲ್ ಬೋರ್ಡಲ್ಲಿ ಹಾಕಿರೋದು ಎಲ್ಲ ಕಳಿಸ್ಬಿಟ್ರು. ನಂಗೆ ಗೊತ್ತಾಗ್ಬಿಡ್ತು ರಿಸಲ್ಟ್ ಇಂದ ಎಷ್ಟಂತ. ಗೊತ್ತಾಗ್ಬಿಡ್ತಾ? ಅಣ್ಣ ಮಲ್ಗಿರೋದ್ ನೋಡಿ. ಲೇ ಕಂದ ಟೈಮ್ ನೋಡು. 9 ಗಂಟೆ. ಅಮ್ಮ ಏನ್ ಹಿಂಗ್ ಓಡ್ಬರ್ತಾನ ನೋಡಿ ಕೈಲಿ. ಏನ್ ಹಿಂಗ್ ಓಡ್ತಾವನೆ? 9 ಗಂಟೆ ಸ್ನಾನ ಮಾಡ್ಬೇಕು ಅಂತೆ. ಸ್ನಾನ ಓ ಬಾಗುಟುರಲ. ಏಯ್ ದೇವಸ್ಥಾನಕ್ಕೆ ಓಡ್ಬೋ. ಏನ್ ಇವತ್ತು ಏನಾದ್ರೆ ಇಲ್ಲ ಅಂದ್ಬಿಟ್ಟು ನೀನು ಮುಗಿದ್ ಕತೆ ನಿಂದು. ಏನ್ ಮಾಡಿದ್ದೀನೋ? ಕೆಲಸ ಬಿಟ್ಟು ಹೆಂಗ್ ಕೂತಿದ್ದೀನಿ ಚಿರಂತ ರಿಸಲ್ಟ್ ಕೈಕೊಂಡು ಪಾತ್ರೆ ಅಮ್ಮ ಬಟ್ಟೆ ಒಣಗ. ನೀನೊಬ್ರೆ ಅಲ್ಲಮ್ಮ, ಇಡೀ ಕರ್ನಾಟಕ ಕಾಯ್ತೈತೆ ಚಿರಂತ್ ರಿಸಲ್ಟ್ಗೆ. ಕ್ಯಾ ಬಾತ್ ಹೈ ಸರ್. ಹೇಳೋದು ಆದ್ರೆ ಏನ್ ಗೊತ್ತಾ, ನೀವ್ ಯಾರು ಫೀಲ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ನೀವು ನಾನು ಎಷ್ಟೆಷ್ಟು ಹೇಳಿರ್ತೀನೋ ಅಷ್ಟೇ, ಜಾಸ್ತಿ ಫೀಲ್ ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟಾಗುತ್ತೆ ಅಷ್ಟೇ, ಅದಕ್ಕಿಂತ ಕಮ್ಮಿ ಬಂದ್ರು ಅವ್ನ ಕೆಪಾಸಿಟಿ ಅಷ್ಟೇ. ಅದು ಏನ್ ಮಾಡಕ್ಕಾಗಲ್ಲ. ಈಗ ಟಾಪರ್ ನಾವು ಪ್ರಶ್ನೆ ಮಾಡ್ಬೋದು, ಆದ್ರೆ ಆವರೇಜ್ ಸ್ಟೂಡೆಂಟ್ಸ್ ಪ್ರಶ್ನೆ ಮಾಡಕ್ಕಾಗುತ್ತಾ? ಆವರೇಜ್ ಎಷ್ಟೇ ಪಾಸ್ ಆಗಿಲ್ಲ ಅಂದ್ರೆ ಹೆಂಗೆ? ಸಪ್ಲಿಮೆಂಟ್ರಿ ಇನ್ನೊಂದು ವರ್ಷ ಕುತ್ಕೊಂಡ್ ಬರೀಬೇಕಲ್ಲ. ಯಾರು ಅಲ್ಲ, ಇವನ್ಗೆ ನಂಬಿಕೆ ಇಲ್ವಾ? ಬರ್ದಿರೋನ್ಗೆ ನಂಬಿಕೆ ಇಲ್ವಾ ಎಷ್ಟು ಬಂದಿದೆ ಅಂತ? ಯಪ್ಪೋ ಗೈಸ್,
ಅಣ್ಣನಾಗಿ ತಮ್ಮಂಗೆ ಧೈರ್ಯ ತುಂಬಬೇಕು, ತಲೆ ಕೆಡ್ಸ್ಕೋಬೇಡ. ನೀವು ಶೂಟ್ ಹಾಕು ಬೇಡ. ಸರಿ ಓಕೆ ಗೈಸ್. ನನ್ನ ಅಣ್ಣನಾಗಿ ತಮ್ಮಂಗೆ ಧೈರ್ಯ 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 ತುಂಬಕ್ ಗೊತ್ತಾಯೇನೆ, ಧೈರ್ಯ ತುಂಬಬೇಕು ಗೈಸ್. ಹೆದರ್ಕೋಬೇಡ. ನೀನು ಇಲ್ಲಿ ಸೋತ್ರು ಮುಂದೆ ಒಂದಿನ ಗೆಲ್ತೀಯ, ಅದಂತೂ ಕನ್ಫರ್ಮು. ಯಾಕೆ ಇವಾಗ ನಿನ್ ಮಾರ್ಕ್ಸ್ ಕಮ್ಮಿ ಬಂದ್ರೆ ರಿಲೇಟಿವ್ಸ್ ಎಲ್ರು ಬೈಬೋದು. ನಮ್ಗೆ ಯಾರು ರಿಲೇಟಿವ್ಸ್ ಇಲ್ಲ ಫಸ್ಟ್ ಹೇಳಿದ್ವಿ. ಅಲ್ಲ ರಿಲೇಟಿವ್ಸ್ ಆಬ್ವಿಯಸ್ಲಿ ಕೇಳ್ತಾರೆ. ಯಾರು ರಿಲೇಟಿವ್ಸ್ ರಿಲೇಟಿವ್ಸ್ ಇಲ್ಲ. ಇರೋ ರಿಲೇಟಿವ್ಸ್ ಅವ್ರು ಹೆಂಗಿದ್ರು ಕೇಳ್ತಾರೆ. ಅವಾಗ ನೀನಲ್ಲಿ ರಿಲೇಟಿವ್ಸ್ ಏನ್ ಒಂದೆರಡು ಮಾತು ಹೇಳ್ಬೋದು. ಇಲ್ಲ ಹೇಳಲ್ಲ, ಯಾಕಂದ್ರೆ ಅವರು ರಿಲೇಟಿವ್ಸ್ ಬಿಟ್ಬಿಟ್ಟು ಬೇರೆ ಟಾಪಿಕ್ ಕೇಳು. ನೀನ್ ಹೇಳು. ನನ್ ತಮ್ಮನ ಕೇಳು, ರಿಲೇಟಿವ್ಸ್ 1000 ಹೇಳ್ತಾರೆ, 1000 ಬೈತಾರೆ, ಆದ್ರೆ ನಿನ್ಗಂತ ಪ್ರೀತಿ ಸಬ್ಸ್ಕ್ರೈಬರ್ಸ್ ನೀನ್ ಯಾವತ್ತೂ ಕೈ ಬಿಡಲ್ಲ. ಹೌದು. ಅವ್ರ ಎಷ್ಟೇ ಬೈದ್ರು, ಅವ್ರೆಷ್ಟೇ ತುಳಿದ್ರು, ಇವರು ನಿನ್ನ ಮೇಲಿಗೆ ಕರ್ಕೊಂಡು ಹೋಗ್ತಾರೆ. ಹೌದು. ನಾನ್ ತಪ್ಪಾಗಿ ಹೇಳಿದ್ರೆ ಹೇಳ್ತೀನಿ ಸುಮ್ನೆ ಗೈಸ್. ಪಾಪ ಅವನು ಟೆನ್ಷನ್ ಅಲ್ಲ, ಅವನೇ ಹುಡುಗ, ಅದಕ್ಕೋಸ್ಕರ ಹೇಳ್ತಾರೆ. ಹಾ, ನೀನ್ ನೆಮ್ಮದಿಯಿಂದ ಕುತ್ಕೊಂಡ್ರೆ ಎಲ್ಲ ಆಗುತ್ತೆ. ಬಾ ಕುತ್ಕೊ, ನೀನ್ ಬಾ ಕುತ್ಕೊ ನೀನ್ ಆರಾಮಾಗಿ ಕುತ್ಕೋ. ಗೈಸ್ ಇವತ್ತು ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡ್ಬೇಕಿತ್ತು, ನಾನು ನಾನ್ ಸ್ಟಾಪ್ ಸ್ಟ್ರೀಮ್ 10 hour ಮಾಡ್ಬೇಕಿತ್ತು. ಹೆಂಗೆ ಟೆನ್ಷನ್ ಅಲ್ಲಿ ಓದಾಡ್ತಿದ್ದ, ಹೆಂಗೆಲ್ಲ ಅವನೇ ಹೆಂಗ್ ನಡೀತಿದ್ದ ಅಂದ್ಬಿಟ್ಟು. ಏನ್ ಗೊತ್ತಾ, ನಾನು ಡೈರೆಕ್ಟ್ ಇವಾಗ ನಿಮ್ಗೆ ರಿಸಲ್ಟ್ ತೋರಿಸ್ಬೋದು, ಆದ್ರೆ ಇವ್ನು ಪಡ್ಕೋತಿರೋ ಟೆನ್ಷನ್ ಹೆಂಗ್ ತೋರ್ಸಕ್ಕಾಗುತ್ತೆ ನಿಮ್ಗೆ? ನೋಡಿ ಅಲ್ಲಿ ಒಂದ್ ಕ್ಯಾಮ್ರಾ, ಇಲ್ಲೊಂದ್ ಕ್ಯಾಮ್ರಾ, ಆಗ ಆ ಟೆನ್ಷನ್ ಇದೆಯಲ್ಲ. ಇನ್ನೇನೋ ಈಗ ನೋಡಿ, ಈಗ ಆಮೇಲೆ ಇವ್ನ್ ರೀಲ್ ಫೀಡಲ್ಲೆಲ್ಲ ಈ ರೀಲ್ ನ ನೀನು ಇನ್ನೊಬ್ರು ಕಳ್ಸು, ನಿನ್ಗೆ ಇವತ್ತು ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ, ಎಲ್ರಿಗೂ ಕಳಿಸ್ತಾ ಕೂತಾನಣ್ಣ. ಶೇರ್ ಮಾಡು, ಎಲ್ರಿಗೂ ಕಳಿಸ್ತಾನೆ. ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು. ಈ ತರದೆಲ್ಲ ಇದ್ದೇ ಇರುತ್ತೆ. ಈಗ ನೀವು ಡೈರೆಕ್ಟ್ ರಿಸಲ್ಟ್ ನೋಡಿದ್ರೆ ಮಜಾನೇ ಇರಲ್ಲ. ಅವ್ನು ಹೆಂಗ್ ಟೆನ್ಷನ್ ಪಟ್ಕೊಂಡ, ಅವ್ನು ಇನ್ನೇನ್ ಮಾಡ್ತಾನೆ. ನಾನು ಅಷ್ಟೇ ಅಪ್ಪ, 10th ನನಗೆ ರಿಸಲ್ಟ್ ಬರ್ಬೇಕಾದ್ರೆ ನಾನ್ ಸಿಕ್ಕಾಪಟ್ಟೆ ನನಗೆ ಗಾಬರಿ ಬೀಳ್ತಿರೋದು ಯಾವ್ದಕ್ಕಂದ್ರೆ 95 ಮೇಲೆ ಬರುತ್ತಾ ಇಲ್ವಾ ಅನ್ನೋದು ಗಾಬರಿ ಬಿದ್ದಿದೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ನಾನು ತೆಗ್ದಿದ್ದು 94. ಇವಾಗ ಎನಿವೇಸ್ ಅಣ್ಣನ್ ಸರ್ದಿ ಕಾಯ್ತಾ ಇದೀವಿ. ಅಮ್ಮ ಇವತ್ತು ಯಾವ ವಾರ? ಇವತ್ತು ಗುರುವಾರ ಗೈಸ್, ಇವತ್ತು ಗುರುವಾರ, ರಾಯರ ದಿನ. ಆಮೇಲೆ ಇನ್ನೊಂದು ನಾನು ಹುಟ್ಟಿದ ದಿನ ಅಂತೆ. ಗುರುವಾರದಲ್ಲಿ ನಾನು ಹುಟ್ಟಿದ ದಿನ, ರಾಯರ ದಿನ. ಎಲ್ಲ ಪಾಸಿಟಿವಿಟಿ ಇದೆ. ಮೈನ್ ನೆಗೆಟಿವಿಟಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಏನ್ ಗೊತ್ತಾ, ರಿಸಲ್ಟ್ ಬರೋದು 11 ಗಂಟೆಗಂತೆ. 10:30 11 ಗಂಟೆ 11 ಗಂಟೆ. ಆಮೇಲೆ ಅಮ್ಮ ಮಗಳು ದೇವಸ್ಥಾನಕ್ಕೆ ಹೋಗಿದಾರಲ್ಲ, ಸೊ ಅವರಿಬ್ರು ಬರ್ಲಿ ಅಂತ ವೇಟ್ ಮಾಡ್ತಾ ಇದೀನಿ. ಅವರಿಬ್ರು ಬಂದಿದ ತಕ್ಷಣ ರಿಸಲ್ಟ್ ಓಪನ್ ಮಾಡೋಣ. ಜಿಂಗಲ ಕಲಕ ಲಕ ಜಿಂಗಲ ಕಲಕ ಲಕ. ಬನ್ನಿ ಅಂಕಲ್. ಅಕ್ಕ ಗುಡ್ ಮಾರ್ನಿಂಗ್. ಬನ್ನಿ. ಇಲ್ಲ, ಈಗ ಓಪನ್ ಮಾಡ್ಬೇಕು. ಬಂದ್ರು ಎಲ್ಲ ಬಂದ್ರು. ಅಂಕಲ್ ಸಾಂಗ್ ನೋಡಿ, ಅಂಕಲ್ ಸಾಂಗ್ ನೋಡಿ. ಅಯ್ಯೋ ಪಾಸಿಟಿವಿಟಿ, ದೇವ್ರ ಸಾಂಗ್ ಹಾಕಿರೋದು. ಅಕ್ಕ ದೇವ್ರ ಸಾಂಗ್ ಹಾಕೋನೆ. ಬನ್ನಿ, ಅಮ್ಮ ಬರ್ಬೇಕು. ಅಮ್ಮ ಮುಖದಲ್ಲಿ ಟೆನ್ಷನ್ ನೋಡಿ ಎದ್ ಕಾಣ್ತೈತೆ. ಓ, ನಾನ್ ಸ್ನಾನ ಮಾಡಿದ್ದೀನಪ್ಪ. ನಾನ್ ರಿಸಲ್ಟ್ ಕೊಡಕಂತಾರೆ ಸ್ನಾನ ಮಾಡಿರೋದು ನಾನು. ಓ ಅಂಕಲ್, ನೀನು ಬಟ್ಟು. ಓ ಮೈ ಗಾಡ್. ಇನ್ನೊಂದು, ಇವತ್ತು ಯಾವ ವಾರ ಅಕ್ಕ? ಗುರುವಾರ. ಇವತ್ತು ರಾಯರ ದಿನ. ನಾನು ಇವತ್ತು ಹುಟ್ಟಿದ ದಿನ, ಅಂದ್ರೆ ಗುರುವಾರ ದಿನ ಹುಟ್ಟಿದ ದಿನ. ಫುಲ್ ಪಾಸಿಟಿವಿಟಿ. ಗುರುವಾರದ ಗಂಟೆ ಹುಟ್ಟಿದ್ದು. ಗುರುವಾರ ಫುಲ್ ಪಾಸಿಟಿವಿಟಿ. ಬೇಡ ಆಮೇಲೆ ಇಲ್ಲ. ಇವತ್ತು ರಾಯರ ದಿನ ಅಷ್ಟೇ, ಇನ್ನೇನು ಬೇರೆ ಹೇಳಲ್ಲ. ಇವತ್ತು ರಾಯರ ದಿನ ಅಷ್ಟೇ. A few moments later. ಗೈಸ್, ಇಲ್ಲಿ ಟೋಟಲ್ ಸಬ್ಜೆಕ್ಟ್ ಅಣ್ಣ ಬರ್ದಿರೋದು 10 ಸಬ್ಜೆಕ್ಟ್ ಅವ್ನು ಬರ್ದಿರೋದು. ಅಕ್ಕ ನೈಟ್ ಮಲ್ಕೊಂಡ್ರ ನೆಮ್ಮದಿಯಿಂದ? ಅಂಕಲ್ ನೀವು ಮಲ್ಕೊಂಡ್ರ ನೈಟ್ ಎಲ್ಲ? ಮಲ್ಗದ್ರ? ಅವ್ರು ಫುಲ್ ಫಿಕ್ಸ್ ಆಗ್ಬಿಟ್ರ. ನನ್ನ ಮಗ ಇಷ್ಟೇ ಹಂಗೆ ಹೇಳ್ತಿದ್ರು. ನೀನ್ ಮಲಗ್ದೇನಾ? ನೀನ್ ಬಿಡು ಕೊರಕೆ ಹೊಡಿತಿರ್ಚ ನೀನು. ಅಣ್ಣನ್ ಟೆನ್ಷನ್ ಇಲ್ಲ, ಅಣ್ಣನ್ ರಿಸಲ್ಟ್ ಒಂದು ಟೆನ್ಷನ್ ಇಲ್ಲ. ಗೈಸ್ ಇಲ್ಲಿ ನೋಡಿ, ನೀನೇನೋ ಕಳ್ಸೋನಿ ಅಂತ ಏನ್ ಟ್ಯಾಪ್ ಮಾಡ್ದೆ. ಓ, ನಾನು ಫೀಲ್ಡ್ಗೆ ಬಂದ್ಮೇಲೆ ನಂದೇ ಹವಾ. ಇವನೇ ಮಾಡ್ಕೊತಾರದು. ಇಲ್ಲಿ ನೋಡ್ರಿ,
ಕಂಗ್ರ್ಯಾಚುಲೇಷನ್. ಇಲ್ಲಿ ನೋಡಿ ಗೈಸ್, ಇನ್ನು ರಿಸಲ್ಟ್ ಹೇಳಿಲ್ಲ. ಅಯ್ಯೋ ಅಯ್ಯೋ ದೇವ್ರೆ, ಇವನಿಗೆ ನಾವು ಕೈ ಕೊಟ್ಟಿಲ್ಲ ಅಂದ್ರು ಲ್ಯಾಪ್ಟಾಪ್ ಕೈ ಕೊಡ್ತೈತೆ. ಗೈಸ್ ನಾನು ಇದೇ ಮೂಮೆಂಟ್ ವೇಟ್ ಮಾಡ್ತಿದ್ದು ಗೈಸ್. ಅಂದ್ರೆ ಏನ್ ಗೊತ್ತಾ, ಇವಾಗ ಏನೋ ಎಲ್ರು ನಮ್ಮಮ್ಮನು ಇವನ್ನ ರಿಸಲ್ಟ್ ಬಗ್ಗೆ ಕೇಳಿಲ್ಲ ಗೈಸ್. ಸುದೀಪ್ ಅಣ್ಣ ದಿನಾನು ರಿಸಲ್ಟ್ ಬಗ್ಗೆ ಕೇಳ್ತೀನಿ. ನಾನ್ ಕೇಳಿಲ್ಲ. ಅಕ್ಕ ನೀವು ಕೇಳಲ್ವಾ ನೀವು ರಿಸಲ್ಟ್ ಬಗ್ಗೆ? ರಿಸಲ್ಟ್ ಡೇಟ್ ನಾನು ಇದುವರೆಗೂ ಏನ್ ಗೊತ್ತಾ, ಇರಿ ನಾನು ರಿಸಲ್ಟ್ ಬಗ್ಗೆ ಕೇಳ್ತಿರೋ ಟೈಮಲ್ಲಿ ಸ್ಮೂತ್ ಇಂದ ಖುಷಿಯಿಂದ ಕೇಳ್ತಿದ್ದೆ. ಅಮ್ಮ ರಿಸಲ್ಟ್ ಬಗ್ಗೆ ಕೇಳ್ತಿರೋ ಟೈಮಲ್ಲಿ ಕೋಪದಿಂದ ಎಷ್ಟು ಅಷ್ಟೇ. ರಿಸಲ್ಟ್ ಡೇಟ್ ಅನೌನ್ಸ್ ಆಗಿದ ತಕ್ಷಣ ಫಸ್ಟ್ ಹೇಳಿದ್ ನಾನು ಸುದೀಪ್ ಅಣ್ಣಗೆ. ನಮ್ಮಪ್ಪ ನಮ್ಮಮ್ಮಗೆ ಇದುವರೆಗೂ ನಾನು ಡೇಟ್ ಹೇಳಿದ್ದಿಲ್ಲ. ಹೇಳಿದ್ ನಾನು ನನ್ನ ಡೇಟು ಇನ್ನೊಬ್ಬನಿಗೆ ನಾನು ಹೇಳಿ. ನಿಂದು ತಾಯಿ ಗುಣ ಬಿಡು ಗೈಸ್ ಗೈಸ್. ಅಂಕಲ್ ಎಲ್ಲೋಡಿ ನಾನು ಇವ್ರಾಗ ಹೋಗ್ಬಿಟ್ಟು ಎಲ್ಲ ಟ್ರಿಮ್ ಮಾಡ್ಸ್ಕೊಂಬಂದ ಅಂತ ಅನ್ಕೊಂಡ್ರೆ ಇದು ಏನು ಬೇರೆ ಅಕ್ಕನೇ ಜುಯ್ ಅಂತ ಎತ್ತಿಸ್ಬಿಟ್ಟವ್ರೆ ಎಲ್ಲ. ಮಲಗಿದ್ದೆ ಹೋಗಿ ಗೈಸ್, ಒಂದು ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ, ನಾನು ಹಿಂಗೆ ಐಫೋನು, ಅಕ್ಕ ರಾಯಲ್ ಎನ್ಫೀಲ್ಡ್, ಅಂಕಲ್ ಹಿಂಗೆ ಯಾರನ್ನ ಕರೀತೋರು ರಾಯಲ್ ಎನ್ಫೀಲ್ಡ್ ಅದು ಇದು. ಆಮೇಲೆ ಎಲ್ಲಾರು ಹೇಳಿದ್ರು, ಇವ್ನು ಏನ್ ಹೇಳಿದ್ದ ಅಣ್ಣ, ನಾನು ಒಳ್ಳೆ ಮಾರ್ಕ್ಸ್ ತೆಗ್ದು ರಾಯಲ್ ಎನ್ಫೀಲ್ಡ್ ನ ತಗೊಂಡು ಹೋಗಿ ಐಫೋನ್ ತಗೊಂಡು ಬರ್ತೀನಿ. ಬರೀ ಬಾಯಿ ಮಾತು. ಇವಾಗ ನಿಮ್ಗೂ ಅದೇನ್ ಗೊತ್ತಾ, ಟೆನ್ಷನ್ ಕೊಡೋದ್ರಲ್ಲಿ ಒಂಥರ ಮಜಾ ಇದೆ. ಗೈಸ್ ಲ್ಯಾಪ್ಟಾಪ್ ಆನ್ ಆಗಿದೆ. ಇಲ್ಲಿ ನೋಡಿ ಹೆಂಗ್ ಕಾಯ್ತಾರೆ ಅಂಕಲ್ ಅಂತೂ ತಾಳ್ಮೆಯಿಂದ. ಇಲ್ಲೋ ರೀಫ್ರೆಶ್ ಕೊಡ್ಬೇಕು, ಆಮೇಲೆ ಇಲ್ಲಿ ಏನೋ ಕಲ್ತಿದ್ಯಾ, ರೀಫ್ರೆಶ್ ಕೊಟ್ಟಾದ್ಮೇಲೆ ಕೊನೆ F4 ವರ್ಕ್ ಆಗೋದು. ಇದು ಚೆನ್ನಾಗಿ ಕೈ ಕೊಡ್ತೈತೆ. ಅಂಕಲ್ಗಂತೂ ತಾಳ್ಮೆಯಿಂದ ಕಾಯಕ್ ಹಚ್ಚಲ್ಲ. ಇಲ್ಲಿ ಇವ್ರು ಅಮ್ಮ ಮುಕ್ತಲ್ಲಂತೂ ಟೆನ್ಷನ್ ಹೆವಿ ಕಾಣ್ತೈತೆ. ಗೈಸ್ ಮತ್ತೆ ರೀಸ್ಟಾರ್ಟಿಂಗ್. ಏನ್ ಗೊತ್ತಾ, ನಿನ್ನ ಪೇಷನ್ಸ್ ಟೆಸ್ಟ್ ಮಾಡ್ತೈತೆ. ನಿನ್ನ ಪೇಷನ್ಸ್ ಅಕ್ಕ ಕರೆಕ್ಟ್ ಅಲ್ವಾ? ಅವ್ನ ಪೇಷನ್ಸ್ ಟೆಸ್ಟ್ ಮಾಡ್ತಿರೋದು. ಸಮಾಧಾನ ಎಲ್ಲೂ ಹೋಗಲ್ಲ. ಯಾಕಂದ್ರೆ ಏನ್ ಗೊತ್ತಾ, ಎಲ್ರು ಇನ್ನೊಂದ್ ಕೇಳು, 11 ಗಂಟೆಗೆ ಬಿಟ್ಟಿದ್ದಷ್ಟೇ ಎಲ್ಲರೂ ಟೈಪ್ ಮಾಡ್ತಾರೆ, ಸರ್ವರ್ ಡೌನ್ ಬರುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೋಸ್ಕರ 10 ನಿಮಿಷ ಕಾಯ್ಬೇಕು ಅನ್ನೋ ಸೂಚನೆ ಕೊಡ್ತಾ ಇರೋದು. ನಾನು ಹೇಳೋದು ತಪ್ಪಾಗಿದ್ರೆ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ನಮ್ಗಿಲ್ಲಿ ರಿಸಲ್ಟ್ ಚಿಂತೆ ಅಂದ್ರೆ ಅಂಕಲ್ ಹೋಗುರು ಕಟ್ ಮಾಡಿಲ್ಲ. ಏನಣ್ಣ ಇದು 11 ಗಂಟೆಗೆ ಓಪನ್ ಆಗೋದು ನೋಡಿಲಿ. ಅದು ಓಪನ್ ಆಗೋದು 11 ಗಂಟೆ ರಿಸಲ್ಟ್. ನಮ್ದು ಲ್ಯಾಪ್ಟಾಪ್ ಓಪನ್ ಆಗೋದು 11 ಗಂಟೆ. ಕಾಯ್ಬೇಕು, ಅದಕ್ಕೆ ಕಾಯ್ತಿದ್ದೇನೆ. ನೋಡು ಓಪನ್ ಆಯ್ತು. ಇನ್ನೊಂದು 3 ನಿಮಿಷದಲ್ಲಿ ನಾವು ವೆಬ್ಸೈಟ್ ಓಪನ್ ಮಾಡ್ತೀವಿ. ಹೆಂಗೆ ಅದು ನಮ್ಮ ಲ್ಯಾಪ್ಟಾಪ್ ಅಂದ್ರೆ ಕ್ರೋಮ್ಗೆ ಹೋಗು. ಅಲ್ಲ ಗೈಸ್, ಎಲ್ರೂ ಕೂರಿಸ್ಬಿಟ್ಟು ನನ್ನ ಲ್ಯಾಪ್ಟಾಪ್ ಅಲ್ಲಿ ರಿಸಲ್ಟ್ ಓಪನ್ ಮಾಡೋಣ ಅಂತ ನಾವು ಕಾಯ್ತಾ ಇದೀವಿ. ಇಲ್ಲಿ ಏನಾದ್ರು ನಂದೇನಾದ್ರು ಓಪನ್ ಆಗ್ಬಿಟ್ರೆ ಓಯ್ ಅಯ್ಯೋ ಇದು ಯಾವ್ದೋ ಲ್ಯಾಪ್ಟಾಪ್ ಮೊಬೈಲ್ ಅಲ್ಲಿ ಮಾಡೋಣ. ಮೊಬೈಲ್ ಎಲ್ಲ ಬೇಡ, ಲ್ಯಾಪ್ಟಾಪ್ ಅಲ್ಲೇ ಮಾಡ್ಬೇಕು. ಎಷ್ಟೊತ್ತಾಗ್ಲಿ ಲ್ಯಾಪ್ಟಾಪೇ ಬೇಕು. ಪಾಸ್ ಆಗಿತ್ತೀಯ, ಟೆನ್ಷನ್ ತಗೊಂಡಿರು. ಟೆನ್ಷನ್ ಬಿಡು, ಅಮ್ಮ ಭರವಸೆ ಕೊಡ್ತಾರೆ. ಮೌನಾಚರಣೆ ಮಾಡೋಣ. ಅಂಕಲ್ ಮೆಡಿಟೇಷನ್ ಮಾಡಿ 2 ನಿಮಿಷ. ಮೆಡಿಟೇಷನ್ ಮಾಡಿ 2 ನಿಮಿಷ ಮೆಡಿಟೇಷನ್. ಬಂತು ಮುಗಿಸ್ಕೊಂತ ಅಂದ್ಬಿಟ್ಟು ನೀನ್ ಏನ ಹೇಳ್ಬೇಡ. ನೀನೇನೋ ಟೈಪ್ ಮಾಡ್ಬೇಡ, ಎತ್ತು ನಾನು ಮಾಡ್ತೀನಿ. ಸಮಾಧಾನ ಮಾಡ್ಕೊ ಮಗ. ಇಲ್ಲಿ ನಾನೆಲ್ಲ ಮಾಡ್ತೀನಿ. ರಿಫ್ರೆಶ್ ಅಣ್ಣ 3 ಸರಿ ಮಾಡ್ಬೇಕು. ಲ್ಯಾಪ್ಟಾಪ್ ಅಲ್ಲಿ ಹೇಳ್ಕೊಟ್ಟಿಲ್ಲ ನಿಮ್ ಕಂಪ್ಯೂಟರ್ ಮಿಸ್ಸು. ಎಷ್ಟು ಸರಿ? 3 ಸರಿ ಮಾಡ್ಬೇಕು. ಜಾಸ್ತಿ ಟೈಮ್ ಮಾಡ್ಬೇಕು. ನಿಂಗೆ ಗೊತ್ತಿಲ್ಲ, ರಿಫ್ರೆಶ್ ಮಾಡಿದತ್ತು ಲ್ಯಾಪ್ಟಾಪ್ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾಡ್ದತ್ತು ಅಲ್ಲ, ಮಾಡ್ದಷ್ಟು ನಾನು ಹಂಗೆ ಬರೋದು. ಅದು ನಾನು ಟೆನ್ಷನ್ ತಗೊಂತ, ನಾನು ಟೆನ್ಷನ್ ತಗೋತೀನಿ ರಿಸಲ್ಟ್. ಇದು ರಿಸಲ್ಟ್ ಹಂಗೆ ಸಿಕ್ಕಾಪಟ್ಟೆ ಟೆನ್ಷನ್. ಈಗೇನಾದ್ರೂ ಈ ಲ್ಯಾಪ್ಟಾಪ್ ಆಫ್ ಆಗ್ಬೇಕು ಗೈಸ್. ಫೋನಾಗೆ ನೋಡೋದು ಕ್ರೇಜಿ ಗುರು. ಫೈನಲಿ ಓಪನ್ ಆಗ್ತೈತೆ ರಿಸಲ್ಟ್. ಅಲ್ಲೇ ಬಂತಲ್ಲ ಬಿಡೋ ಅದೇ ಬಂತು. ಓಪನ್ ಇದೇನಾ? ಎಲ್ಲ ಚೆಕ್ ಮಾಡ್ತವ್ರೆ. ಸರ್ವರ್ ಡೌನ್ ಪಕ್ಕ ನೋಡು. ಟೂ ಮೆನಿ ರಿಕ್ವೆಸ್ಟ್. ಎಷ್ಟೊಂದು ಜನ ಚೆಕ್ ಮಾಡ್ತವ್ರೆ. ಇದೇನಾ? ಇದು ಹೊಸ ಟೇಬಲ್ ಓಪನ್ ಮಾಡೋಣ. ಓಪನ್ ಆಯ್ತು. ಶೋ ರಿಸಲ್ಟ್ ಹೊಡೆದಾ ಅಕ್ಕ? ಓಕೆ ಅಂಕಲ್? ಓಕೆ ಬುಜಿ ತುಂಬಾ ಜನ ನೋಡ್ತಾರೆ ಪಕ್ಕ. ರಿಫ್ರೆಶ್ ಮಾಡೋಣ. ಬೇಡ ಇರು. ಎಷ್ಟು ಜನ ಇರ್ತಾರೆ? ICSE ತುಂಬಾ ಜನ ಇರ್ತಾರ. ಲಕ್ಷ ಇರ್ತಾರೆ. ಓ ಮೈ ಗಾಡ್.
ರೀಲೋಡ್ ಆಗ್ತೈತೆ, ಲೋಡಿಂಗ್ ಆಗ್ತೈತೆ. ಇದಕ್ಕೆ ಪಾಸ್ ಆಗಿರೋ ಅಲ್ಲ ಒಂದು ನಿಮಿಷ ಇರು. ಈ ಆನ್ಸರ್ ಶೀಟ್ ಅಲ್ಲ ಏನೋ ಕ್ವಶನ್ ಪೇಪರ್ ಕೊಟ್ಟಾಗ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಆಗ್ತಾರೆ, ಅದನ್ನೇ ಓದಲ್ಲ. ಇದನ್ನ ಓದ್ತೀನಿ ನೀನು. ಏನ್ರಿ ನೀವು? ಓಪನ್ ಆಯ್ತು. ಇದು ವಾಟ್ಸಪ್. ಏನು ಓದ್ತೀಯ ಅಣ್ಣ? ಕಂಪ್ಯೂಟರ್ ಯೂಸ್ ಮಾಡಕ್ ಬರಲ್ಲ ಅಂದ್ರೆ ಹೇಳು. ಇವಾಗ ಅದೇನಕ್ಕೆ ಲಾಗಿನ್ನು ಶೋ ರಿಸಲ್ಟ್ ಅದ್ರ ಪಾಟಿಗೆ ಅದಾಯ್ತು, ನಾನೆಲ್ಲ ಮಾಡಿದ್ದು. ಸುಮ್ನಿರೋ ನಿಮಿಷ. ಸ್ವಲ್ಪ ಆಪರೇಷನ್ ಮಾಡೋದು. ಲ್ಯಾಪ್ಟಾಪ್ ನನ್ನ ಮಗ ಯಾವ್ದೋ ಲ್ಯಾಪ್ಟಾಪ್ ನಿಂತರ ಆಡ್ತಾ ಇತ್ತಲ್ಲಿ. ಫೋನ್ ಕೊಡಿಲ್ಲ, ಲ್ಯಾಪ್ಟಾಪ್ ಅಂತ ತರಿಸ್ತೀನಿ. ಇದೆ ಅಂಕಲ್, ಇನ್ನೊಂದ್ಸಲಿ ಓಪನ್ ಮಾಡ್ತೀನಿ. ಇದೆ ಅಂಕಲ್, ಓಪನ್ ಆಯ್ತು. ಇಲ್ಲ ಓಪನ್ ಆಯ್ತು. ಹೊಡಿ. ಗೈಸ್, ಇಲ್ಲಿ ಮೊಬೈಲಲ್ಲಿ ಟ್ರೈ ಮಾಡ್ತಾ ಇದೀವಿ ಇವಾಗ. ಸಮಥಿಂಗ್ ವೆಂಟ್ ರಾಂಗ್, ಪ್ಲೀಸ್ ಟ್ರೈ ಅಗೇನ್. ಅದೇ ಸರ್ವರ್ ಇಶ್ಯೂನೇ ಪಕ್ಕ. ಕಾಮ್ ಆಗಿರು. Few minutes later. ಎಲ್ಲರಿಗೂ ಹಂಗೆ ಇದರಲ್ಲಿ ಓಪನ್ ಮಾಡಿದ್ದು ಇರೋ ಅಕ್ಕ, ಕ್ವಾಲಿಫೈಡ್ ಅಂದ್ರೇನು? ಏ ಬಾ ಬಾ ಬಾ. ಪಾಸ್ ಆಗ್ತಾನೋ ಇಲ್ಲೋ ಅಂತ ಬೆಳಗ್ಗೆಯಿಂದ ಹಂಗೆ ಅದೇ ರಾತ್ರಿ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲ.